ಎಲ್ರಿಗೂ ನಮಸ್ಕಾರ. ಕೆಸೆಟ್ 2024 ಅಂತಿಮ ಕೀ ಉತ್ತರಗಳನ್ನು ಅಂತಿಮ ರಿಸಲ್ಟನ್ನು ಹೇಗೆ ಪರಿಶೀಲಿಸುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿಕೊಳ್ಳಿ. ಮುಂದೆ ಬರುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಸೆಟ್ 2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಯಿಂದ ಮೊದಲ ಬಾರಿ ನಡೆಸಲ್ಪಟ್ಟಂತಹ ಎಕ್ಸಾಮ್ 2024 ಜನವರಿ 13ರಂದು 42 ವಿಷಯಗಳಿಗೆ ಎಕ್ಸಾಮನ್ನು ನಡೆಸಲಾಗಿತ್ತು. ಆದರೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಈ ವಾರದಲ್ಲಿ ಬರ್ಬೋದು ಅನ್ನೋ ಮಾಹಿತಿ ಇದೆ. ಆದರೆ ಕೆಲವರಿಗೆ ಯಾರೆಲ್ಲ ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅವರೆಲ್ಲ ಹೇಗೆ ರಿಸಲ್ಟ್ ನೋಡಬೇಕು, ಹೇಗೆ ರಿಸಲ್ಟನ್ನು ಪಡ್ಕೊಳ್ಳೋದು ಅನ್ನೋದರ ಡೌಟಲ್ಲಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಇಲ್ಲಿ ಕೆಸೆಟ್ 2024 ಹೇಗೆ ಉತ್ತರಗಳನ್ನು ನೋಡೋದು, ಅಂತಿಮ ಕೀ ಉತ್ತರಗಳನ್ನು ಹೇಗೆ ನೋಡೋದು, ಅಂತಿಮ ರಿಸಲ್ಟನ್ನು ಹೇಗೆ ನೋಡೋದು ಅನ್ನೋದನ್ನು ನಾನಿಲ್ಲಿ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಇಲ್ಲಿ ನೋಡೋಣ ಹೇಗೆ ಸ್ಟೆಪ್ ಬೈ ಸ್ಟೆಪ್ ರಿಸಲ್ಟನ್ನು ನೋಡೋದು ಅಂತ. ಕೆಸೆಟ್ 2024 ಅಂತಿಮ ಕೀ ಉತ್ತರಗಳನ್ನು ಪ್ರವೇಶಿಸಲು ಉತ್ಸುಕರಾಗಿರುವವರಿಗೆ ಸುಲಭವಾದ ಹಂತವಾದ ಮಾರ್ಗದರ್ಶನ ಇಲ್ಲಿದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಮೊದಲ ಹಂತ cet.karnataka.government.in/KEA ನಲ್ಲಿ KEA ವೆಬ್ಸೈಟಿಗೆ ಭೇಟಿ ನೀಡಬೇಕಾಗ್ತದೆ. ಇದು ಮೊದಲ ಹಂತ. ಎರಡನೇ ಹಂತದಲ್ಲಿ ಮುಖಪುಟದಲ್ಲಿರುವಂತಹ ಅಡ್ಮಿಷನ್ಸ್ ಪ್ರವೇಶಗಳು ಅಂತ ಇರುತ್ತೆ, ಅದನ್ನು ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇದು ಎರಡನೇ ಹಂತ. ಮುಂದೆ ಆ ಪೇಜಲ್ಲಿ ಮೂರನೇ ಹಂತವಾಗಿ ಕೆಸೆಟ್ 2023 ಅಂತಿಮ ಉತ್ತರದ ಕೀ ಅನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಅದರ ನಂತರ ನಾಲ್ಕನೇ ಹಂತವಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ಕೀ ಉತ್ತರಗಳನ್ನು ಪ್ರದರ್ಶಿಸಲಾಗುತ್ತದೆ. ಆ ಪ್ರದರ್ಶನದಲ್ಲಿ ನಮಗೆ ಬೇಕಾದ ಕೀ ಉತ್ತರಗಳನ್ನು ನಾವು ಹುಡುಕಬೇಕಾಗುತ್ತೆ. ಅಲ್ಲಿ ನಮಗೆ ಬೇಕಾದ ಕೀ ಉತ್ತರಗಳನ್ನು ನಮ್ಮ ಸಬ್ಜೆಕ್ಟಿಗೆ ರಿಲೇಟ್ ಆದ ಕೀ ಉತ್ತರಗಳನ್ನು ಪರಿಶೀಲಿಸಬೇಕು ಮತ್ತು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತದೆ. ಫ್ಯೂಚರ್ ಪರ್ಪಸ್ಸಿಗೋಸ್ಕರ ನಾವು ಅದನ್ನು ಪ್ರಿಂಟಾಗಿ ಇಟ್ಕೊಳ್ಬೋದು. ಇದಿಷ್ಟು ಕೆಸೆಟ್ KE 2024 ಅಂತಿಮ ಕೀ ಉತ್ತರ ರಿಸಲ್ಟನ್ನು ನೋಡುವಂತಹ ಒಂದು ವಿಧಾನವಾಗಿದೆ. ಇದು 6 ಸ್ಟೆಪ್ಗಳಲ್ಲಿದೆ. 6 ಹಂತವನ್ನು ಫಾಲೋ ಮಾಡಿ ನಿಮ್ಮ ಉತ್ತರಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಅಂತಿಮ ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದೆ ಎಲ್ರಿಗೂ ಧನ್ಯವಾದ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.